सच्चिदानन्द यतिराजाय धीमते अद्वैतानन्दतृप्ताय जीवन्मुक्ताय ते नमः। जीवन्मुक्ताय ते नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जपाकुसुमसङ्काशं काश्यपेयं महाद्युतिं तमोरिं सर्वपापघ्नं प्रणतोऽस्मि दिवाकरम्। दधिशङ्खतुषाराभम् क्षीरोदार्णवसम्भवम् नमामि शशिनं सोमम् शम्भोर्मुकुटभूषणम्। श्रुतिस्मृतिपुराणानाम् करुणालयम् नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः शङ्कर पादुकाभ्याम्। भगवद्भक्तರು ಸದ್ಗುರು ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ ವಾರ ಗುರುವಾರ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ 2025ನೇ ಇಸ್ವಿ ಮೇ ಮಾಹೆಯಲ್ಲಿ 22ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಹೇಳುತ್ತಾ, ಇಂದಿನ ಅಧ್ಯಾಸ ಭಾಷ್ಯ ವ್ಯಾಖ್ಯಾ ಸುಗಮ ವ್ಯಾಖ್ಯಾ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೋ ವೇದಾಂತಾಬ್ಜ ಪ್ರಭಾಕರೋ
ವಂದೇ ಪರಸ್ಪರಾತ್ಮಾನೌ ಪಾದರಾಯಣ ಶಂಕರೌ ನಮೋ ನಮಃ ಶಂಕರ ಪಾದುಕಾಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ. ಸುಗಮ ವ್ಯಾಖ್ಯಾನದ ಗ್ರಂಥ ಕನ್ನಡದ ಪುಸ್ತಕದಲ್ಲಿ 98ನೇ ಪುಟದಲ್ಲಿ ನೋಡೋಣ. ನೈಷ ದೋಷಃ ಅಗ್ರಹಣಂ ಇತಿ ಭಾಷ್ಯೋಕ್ತಸ್ಯ ಸ್ವತಭ್ಯೂಹಿತ ಅಧ್ಯಾಸೋಪಾದಾನಾರ್ಥಕತ್ವೇ ಮಾನಾಭಾವಾತ್. ಬಹಳ ಸರಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಾಗಲಿ ಗೌಡ ಪಾದಾಚಾರ್ಯರಾಗಲಿ ಎಲ್ಲಿಯೂ ಕೂಡ ನೀವು ಒಪ್ಪಿಕೊಂಡಿರುವಂತ ಕಾರಣವಿದ್ಯೆಯನ್ನು ಅಥವಾ ಮೂಲವಿದ್ಯೆಯನ್ನು ಹೇಳಿಲ್ಲ ಅಂದ್ರು. ಯಾಕೆ ಸ್ವಾಮಿ ಗೌಡಪಾದ ಕಾಲಿಕೆಯನ್ನೇ ಪ್ರಾಜ್ಞ ಕಾರಣಬದ್ಧ ಅಂತ ಹೇಳಿದ್ದಾರಲ್ಲ? ಪ್ರಾಜ್ಞಾತ್ಮನು ಕಾರಣವಿದ್ಯೆಯಿಂದ ಕೂಡಿದ್ದಾನೆ. ಪ್ರಾಜ್ಞಾತ್ಮ ಅಂತಂದ್ರು ಒಂದೇ, ಸೌಷುಪ್ತ ಆತ್ಮ ಅಂತಂದ್ರು ಒಂದೇ. ಮೂಲವಿದ್ಯೆಯಲ್ಲಿ ಆತ್ಮನಿಗೆ ಮೂಲವಿದ್ಯೆ ಉಂಟು ಎನ್ನುವುದನ್ನ ಸುಸ್ಪಷ್ಟವಾಗಿ ಭಗವಾನ್ ಗೌಡಪಾದಾಚಾರ್ಯರು ಪ್ರಾಜ್ಞ ಕಾರಣಬದ್ಧ ಕಾರಣೇನ ಮೂಲವಿದ್ಯಾರೂಪೇಣ ಬದ್ಧ ಅಂತ ಹೇಳಿದ್ದಾರಲ್ಲ. ಅಂದರೆ ಅದಕ್ಕೆ ಸರಿಯಾಗಿ ಭಾಷ್ಯವೂ ಕೂಡ ತತ್ವಗ್ರಹಣ ಅನ್ಯಥಾ ಗ್ರಹಣಾಭ್ಯಾಂ ಬೀಜ ಫಲಾಭ್ಯಾಂ ಅಂತ ಬರೆದಿದ್ದಾರೆ. ಬೀಜಾವಿದ್ಯಾ ಕಾರಣವಿದ್ಯಾ ಮೂಲವಿದ್ಯಾ ಎಲ್ಲವೂ ಒಂದೇ ಅರ್ಥ. ಗೌಡಪಾದಾಚಾರ್ಯರು ಕಾರಣಬದ್ಧ ಎನ್ನುವಂತಹ ಶಬ್ದದಿಂದಲೂ ಅದಕ್ಕೆ ಭಾಷ್ಯವನ್ನು ಬರೆದಿರುವ ಶಂಕರಾಚಾರ್ಯರು ಬೀಜ ಎನ್ನುವ ಶಬ್ದದಿಂದಲೂ ಮೂಲವಿದ್ಯೆಯನ್ನ ಹೇಳಿದ್ದಾರಲ್ಲ. ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ನೈಷ ದೋಷ. ಬೀಜ ಶಬ್ದವನ್ನ ಬಳಸಿದ್ದು ತಪ್ಪೇನಿಲ್ಲ, ಕಾರಣ ಶಬ್ದ ಬಳಸಿರುವುದರಲ್ಲಿಯೂ ಯಾವ ದೋಷವೂ ಇಲ್ಲ. ಮೈಸಾಗಿ ಮುನ್ನುಡಿ. ಅಗ್ರಹಣಂ ಇತಿ ಭಾಷ್ಯೋಕ್ತಸ್ಯ ತ್ವದಭ್ಯೂಹಿತ ಅಧ್ಯಾಸೋಪಾದಾನಾರ್ಥಕತ್ವೇ ಮಾನಾಭಾವಾತ್. ಹೌದು, ಗೌಡಪಾದಾಚಾರ್ಯರು ಅಗ್ರಹಣ ಎನ್ನುವ ಶಬ್ದವನ್ನು ಬಳಸಿದ್ದಾರೆ. ಅಗ್ರಹಣ ಅಂದ್ರೇನು? ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವಿಕೆ, ಜ್ಞಾನಾಭಾವ ಅಂತ ಅರ್ಥ. ನೀವು ಅಗ್ರಹಣ ಎನ್ನುವ ಶಬ್ದಕ್ಕೆ ಭಾಷ್ಯದಲ್ಲಿ ಹೇಳಿರುವಂತಹ ಶಬ್ದಕ್ಕೆ ತ್ವದಭ್ಯೂಹಿತ ನಿಮ್ಮಿಂದ ಊಹೆ ಮಾಡಲ್ಪಟ್ಟಿರುವ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವ ಮೂಲವಿದ್ಯೆ ಹೇಳಿದ್ದಾರೆ ಎನ್ನುವುದಕ್ಕೆ ಮಾನಾಭಾವ ಯಾವ ಪ್ರಮಾಣ ನೋಡಿ. ಗೌಡಪಾದಾಚಾರ್ಯರು ಪ್ರಾಜ್ಞ ಕಾರಣಬದ್ಧ ಅಂದ್ರು. ಕಾರಣ ಎನ್ನುವ ಮಾತಿಗೆ ಮೂಲವಿದ್ಯೆ ಅಂತ ಅರ್ಥ ಮಾಡ್ತಾ ಇದ್ದೀರಲ್ಲ, ಹಾಗರ್ಥ ಮಾಡುವುದಕ್ಕೆ ಪ್ರಮಾಣ ಭಾವ ಅಂತ ಎಲ್ಲಿಯೂ ಪ್ರಮಾಣವಿಲ್ಲ. ಇನ್ನು ಶಂಕರಾಚಾರ್ಯರವರು ಆ ಕಾರಿಕೆಗೆ ಭಾಷ್ಯವನ್ನ ಬರೆಯುವಾಗ ಬೀಜ ಫಲ ಅಂತ ಬರೆದಿದ್ದಾರೆ. ಬೀಜಾವಿದ್ಯೆ ಅಂದ್ರೇನು? ಜ್ಞಾನಾಭಾವ ಅಂತ ಅರ್ಥ. ಜ್ಞಾನಾಭಾವವೆಂಬ ಬೀಜದಿಂದ ಮಿಥ್ಯಾಜ್ಞಾನವೆಂಬ ಫಲ ಉಂಟಾಗುತ್ತೆ. ಇದು ಬಹಳ ಮುಖ್ಯವಾದ ವಿಷಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅವಿದ್ಯಾ ಎನ್ನುವ ಮಾತಿಗೆ 3 ಅರ್ಥವನ್ನು ಬರೆದಿದ್ದಾರೆ. ವಿದ್ಯಾಯ ಅಭಾವ ಅವಿದ್ಯಾ, ವಿರುದ್ಧ ವಿದ್ಯಾ ಅವಿದ್ಯಾ, ಸಂಶಯಾತ್ಮಿಕಾ ಚ ವಿದ್ಯಾ ಅವಿದ್ಯಾ. ಒಂದು ಜ್ಞಾನದ ಅಭಾವ, ಮತ್ತೊಂದು ವಿರುದ್ಧವಾಗಿರುವ ಜ್ಞಾನ, ಮತ್ತೊಂದು ಸಂಶಯ ರೂಪವಾಗಿರುವ ಜ್ಞಾನ. ಈ 3 ಕೂಡ ಕನ್ಸೆಪ್ಚುಯಲ್, ಮನಸ್ಸಿನಲ್ಲಿರುವ ದೋಷ. ಜ್ಞಾನಾಭಾವವೂ ಮಾನಸಿಕ, ಮಿಥ್ಯಾಜ್ಞಾನವೂ ಮಾನಸಿಕ, ಸಂಶಯ ಜ್ಞಾನವೂ ಮಾನಸಿಕ. ಇಷ್ಟೇ.
ಇದನ್ನು ಅಧ್ಯಾಸ, ಅವಿದ್ಯಾ, ಭ್ರಾಂತಿ, ವಿಪರ್ಯ ಜ್ಞಾನ, ಮಿಥ್ಯಾಜ್ಞಾನ ಮುಂತಾದ ಶಬ್ದಗಳ ಕರೆದಿದ್ದಾರೆ. ಇಲ್ಲಿ ಮಿಥ್ಯಾಜ್ಞಾನಕ್ಕೆ, ತಪ್ಪು ತಿಳುವಳಿಕೆಗೆ, ಅಧ್ಯಾಸಕ್ಕೆ ಯಾವುದು ಬೀಜ? ಜ್ಞಾನಾಭಾವ, ವಿದ್ಯಾಭಾವ, ಅವಬೋಧಾಭಾವ. ಒಂದು ವಸ್ತುವನ್ನ ಇರುವಂತೆ ಸರಿಯಾಗಿ ತಿಳಿದುಕೊಳ್ಳದಿರುವಾಗ ಅದನ್ನು ತಪ್ಪಾಗಿ ತಿಳ್ಕೊತೇವೆ. ಆತ್ಮಸ್ವರೂಪವನ್ನ ಶಾಸ್ತ್ರಾಚಾರ್ಯರ ಅನುಗ್ರಹದಿಂದ, ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಸರಿಯಾಗಿ ತಿಳಿದುಕೊಳ್ಳದಿರುವುದು ಬೀಜಾವಿದ್ಯ. ಅದರಿಂದ ಉಂಟಾಗಿರುವಂತ ಫಲವಿದ್ಯ. ಒಂದು ಬೀಜ, ಒಂದು ಫಲ. ನೋಡಿ, ಬೀಜ ಫಲ ಭಾವಾಭ್ಯಂ ತತ್ವಗ್ರಹಣ ಅನ್ಯಥಾಗ್ರಹಣಾಭ್ಯಾಂ ಬೀಜ ಫಲ ಭಾವಾಭ್ಯಾಂ. ತತ್ವವನ್ನ ತಿಳಿದುಕೊಳ್ಳದಿರುವುದಕ್ಕೆ ಬೀಜ ಅಂತ ಹೆಸರು. ಅದನ್ನು ಉಂಟಾಗುವಂತ ಅನ್ಯಥಾಗ್ರಹಣಕ್ಕೆ ಫಲ ಅಂತ ಹೆಸರು. ಇಷ್ಟೇ ಹೊರತುವೆ ತ್ವದಭ್ಯೂಹಿತ, ತ್ವಯಾ ಅಭ್ಯೂಹಿತಂ ತ್ವದಭ್ಯೂ, ನಿನ್ನಿಂದ ಊಹೆ ಮಾಡಲ್ಪಟ್ಟಿರುವ, ಕಲ್ಪಿಸಲ್ಪಟ್ಟಿರುವಂತ ಅಧ್ಯಾಸೋಪಾದಾನ, ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವ ಮೂಲಾವಿದ್ಯೆಯನ್ನ ಗೌಡಪಾದಾಚಾರ್ಯರು ಮತ್ತು ಶಂಕರಾಚಾರ್ಯರು ಹೇಳಿದ್ದಾರೆ ಎನ್ನುವುದಕ್ಕೆ ಮಾನಾಭಾವ ಯಾವ ಪ್ರಮಾಣವಿದೆ? ತತ್ರೈವ ಚಕಾರಿಕಾಯಾಂ, ತತ್ರೈವ ಅದೇ ಮಾಂಡೂಕ್ಯೋಪನಿಷತ್ತಿನ ಗೌಡಪಾದೀಯ ಕಾರಿಕೆಯಲ್ಲಿ ದ್ವೈತಸ್ಯ ಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುರ್ಯಯೋ ಇತಿ ಅಗ್ರಹಣ ಶಬ್ದಸ್ಯ ಗ್ರಹಣಾಭಾವೇ ಪ್ರತ್ಯುಕ್ತತ್ವಾತ್. ನೋಡಿ, ದ್ವೈತಸ್ಯ ಅಗ್ರಹಣಂ, ದ್ವೈತ ಪ್ರಪಂಚವನ್ನ ಅರಿಯದಿರುವುದು, ದ್ವೈತ ಪ್ರಪಂಚವನ್ನ ಗ್ರಹಣ ಮಾಡದಿರುವುದು ಎನ್ನುವಂತಹದ್ದು ಇಬ್ಬರಿಗೂ ಸಮಾನ. ದ್ವೈತಸ್ಯ ಗ್ರಹಣಂ ತುಲ್ಯ ಉಭಯೋ, ಯಾರ್ಯಾರಿಗೆ? ಪ್ರಾಜ್ಞಾತ್ಮನಿಗೂ ಸಮಾನವಾಗಿದೆ, ಇನ್ನು ವೈಶ್ವಾನರ ತೇಜಸ ಆತ್ಮರಿಗೂ ಸಮಾನವಾಗಿದೆ. ಮೂವರು ಆತ್ಮರಲ್ಲಿ ಗ್ರಹಣ ಎನ್ನುವುದು ಸಮಾನವಾಗಿದೆ. ಆದರೆ ಎಚ್ಚರ ಕನಸುಗಳಲ್ಲಿ ಅಗ್ರಹಣದ ಜೊತೆಯಲ್ಲಿ ಮಿಥ್ಯಾಗ್ರಹಣವೂ ಇದೆ. ಸುಷುಪ್ತಿಯಲ್ಲಿ ಮಾತ್ರ ಮಿಥ್ಯಾಗ್ರಹಣವಿಲ್ಲ. ದ್ವೈತಸ್ಯಾಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞ ತುರ್ಯಯೋ. ಇನ್ನು ಪ್ರಾಜ್ಞಾತ್ಮನಲ್ಲಿಯೂ ದ್ವೈತ ಗ್ರಹಣವಿಲ್ಲ, ತುರೀಯ ಆತ್ಮನಲ್ಲಿಯೂ ದ್ವೈತ ಗ್ರಹಣವಿಲ್ಲ. ತುರೀಯ ಆತ್ಮನೇ ಬ್ರಹ್ಮ ಸ್ವರೂಪ. ತುರೀಯ ಆತ್ಮನನ್ನ ತಿಳಿದಂಥವನೇ ಬ್ರಹ್ಮಜ್ಞಾನಿ. ಇದು ತುಂಬಾ ಚೆನ್ನಾಗಿದೆ. ವೈಶ್ವಾನರ ತೈಜಸ ಪ್ರಾಜ್ಞ ತುರೀಯ. ತುರೀಯ ಆತ್ಮನಲ್ಲಿ ಅಗ್ರಹಣವಿಲ್ಲ, ಜ್ಞಾನಾಭಾವವಿಲ್ಲ. ಆದ್ದರಿಂದಲೇ ತುರೀಯ ಆತ್ಮನಲ್ಲಿ ಮಿಥ್ಯಾಜ್ಞಾನವಾಗಲಿ ಸಂಶಯ ಜ್ಞಾನವಾಗಲಿ ಇಲ್ಲ. ಈ ತುರೀಯ ಆತ್ಮನೇ ನಾನು, ಶಾಂತಂ ಚತುರ್ಥಂ ಮನ್ಯಂತೆ ಅಂತ ಹೇಳುವಂತೆ ಆ ತುರೀಯ ಆತ್ಮಜ್ಞಾನವೇ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಿಗೆ ತನಗಿಂತ ಭಿನ್ನವಾಗಿ ಯಾವ ವಸ್ತುಗಳಿಲ್ಲ, ಯಾವ ದ್ವೈತ ವಸ್ತುವನ್ನು ಕೂಡ ತಿಳಿತಾ ಇಲ್ಲ. ಅದೇ ರೀತಿಯಲ್ಲಿ ತುರೀಯ ಆತ್ಮನಿಗಿಂತ ಸ್ವಲ್ಪ ಸ್ಥೂಲಾತ್ಮ ಪ್ರಾಜ್ಞಾತ್ಮ, ಇವನಲ್ಲಿಯೂ ಕೂಡ ಅಗ್ರಹಣವಿಲ್ಲ. ಗಾಢ ನಿದ್ರೆಯಲ್ಲಿ ನಾವಿರುವಾಗ ಎತ್ತ ಸುತ್ತೋ ನ ಕಂಚನ ಕಾಮಂ ಕಾಮಯತೆ ನಾತ್ಮಾನಂ ವೇತ್ತಿ ನ ಚ ಪರಂ ವೇತ್ತಿ. ಗಾಢ ನಿದ್ರೆಯಲ್ಲಿ ಕಣ್ಣನ್ನು ಅರಿಯುತ್ತಿಲ್ಲ, ದ್ವೈತ ವಸ್ತುವನ್ನು ಅರಿಯುತ್ತಿಲ್ಲ. ಅದಕ್ಕೆ ಅದು ಅಗ್ರಹಣ. ಪ್ರಾಜ್ಞಾತ್ಮನಲ್ಲಿ ಮಿಥ್ಯಾಜ್ಞಾನವಿಲ್ಲ, ಸಂಶಯ ಜ್ಞಾನವೂ ಇಲ್ಲ. ಅವನಲ್ಲಿ ಯಾವುದಿದೆ? ಕೇವಲ ಅಗ್ರಹಣ ಎನ್ನುವುದು ಇದೆ. ಇನ್ನು ಸ್ವಲ್ಪ ಸ್ಥೂಲವಾಗಿ ಬಂದಾಗ ಸ್ವಪ್ನ, ಕನಸಿನಲ್ಲಿ ಅಗ್ರಹಣವೂ ಇದೆ, ಅನ್ಯಥಾ ಗ್ರಹಣವೂ ಇದೆ, ಸಂಶಯ ಗ್ರಹಣವೂ ಇದೆ. ಎಚ್ಚರಿಕೆ ಬಂದ್ಬಿಟ್ಟಂತೂ
ಇಂದ್ರಿಯಗಳಿಂದ ಮನಸ್ಸಿನಿಂದ ದ್ವೈತ ವಸ್ತುಗಳನ್ನ ಅರಿತಾ ಇದ್ದಾನೆ. ಇದಕ್ಕೆ ಮಿಥ್ಯಾಜ್ಞಾನ ಅಂತ ಹೆಸರು. ಎಲ್ಲಿ ಮಿಥ್ಯಾಜ್ಞಾನ ಉಂಟೋ ಅಲ್ಲಿ ಅಗ್ರಹಣ ಉಂಟು. ಹೀಗಾಗಿ ವೈಶ್ವಾನರ ಆತ್ಮನಲ್ಲಿಯೂ ಅನಂತರ ತೇಜಸ ಆತ್ಮನಲ್ಲಿಯೂ ಜ್ಞಾನಾಭಾವ ಉಂಟು, ಮಿಥ್ಯಾಜ್ಞಾನ ಉಂಟು, ಸಂಶಯ ಜ್ಞಾನವೂ ಉಂಟು. ಆದರೆ ಸುಷುಪ್ತಾತ್ಮನಲ್ಲಿ ಬಂದಾಗ ಅಲ್ಲಿ ಮಿಥ್ಯಾಜ್ಞಾನವಿಲ್ಲ, ಜ್ಞಾನಾಭಾವ ಮಾತ್ರ ಉಂಟು. ತುರಿಯಾತ್ಮನ ಅದು ಇಲ್ಲ. ತುರಿಯಾತ್ಮನಲ್ಲಿ ಬಂದಾಗ ಅಗ್ರಹಣವೂ ಇಲ್ಲ, ಅನ್ಯಥಾಗ್ರಹಣವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇತಿ ಅಗ್ರಹಣ ಶಬ್ದಕ್ಕೆ, ಅಗ್ರಹಣ ಎನ್ನುವಂತಹ ಶಬ್ದಕ್ಕೆ ಗ್ರಹಣಾಭಾವ ಅಂತ ಅರ್ಥ. ಅಗ್ರಹಣ ಶಬ್ದಸ್ಯ ಗ್ರಹಣಾಭಾವೇ ಅಗ್ರಹಣಂ, ಗ್ರಹಣಾಭಾವ ಅವಿದ್ಯಾ, ವಿದ್ಯಾ ಅಭಾವ ಅಜ್ಞಾನಂ, ಜ್ಞಾನಾಭಾವ ಎಂದು ನಾವು ಅದನ್ನ ಪ್ರತ್ಯಕ್ಷತ್ವ ಹಿಂದೆ ತಳ್ಳಿ ಹಾಕಿದ್ದೇವೆ. ಇದು ಬಹಳ ಒಳ್ಳೆ ವಿಚಾರ. ಗೌಡಪಾದ ಕಾರಿಕೆಯಲ್ಲಿರುವ ಒಂದು 20 ಶ್ಲೋಕ ತುಂಬಾ ತುಂಬಾ ಚೆನ್ನಾಗಿವೆ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಎಲ್ಲಾ 204 ಕಾರಿಕೆಗಳನ್ನು ಗಟ್ಟು ಮಾಡಿಸಿ ಅದರಲ್ಲಿ ಒಂದು 20 ಕಾರಿಕೆಗಳಿಗೆ ಶಾಂಕರ ಭಾಷ್ಯ ಸಮೇತ ಅರ್ಥವನ್ನ ಒತ್ತಿ 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 ಹೇಳಿದ್ದಾರೆ. ಅನ್ಯಥಾ ಗೃಹ್ಣತ ಸ್ವಪ್ನ ನಿದ್ರಾ ತತ್ವಮಜಾನತಃ. ಇಲ್ಲಿ ತಾಕ್ತಾವತ್ತಿರಬೇಕಾಗಿತ್ತು. ವಿಪರ್ಯಾಸೇತಯೋ ಕ್ಷೀಣೆ ತುರೀಯಂ ಪದಮಶ್ನುತೆ ಇತಿ ಚ ಅಜ್ಞಾನಸ್ಯ ವಿಪರ್ಯಾಸ ಮಾತ್ರತ್ವೇನ ವರ್ಣನಾಚ್ಚ ಗೌಡಪಾದಾಚಾರ್ಯೇಣ ಸ್ವಕಾರಿಕಾಸು. ಅನ್ಯಥಾ ಗೃಹ್ಣತ ಸ್ವಪ್ನ, ಅನ್ಯಥಾ ಗೃಹ್ಣತಃ ತಪ್ಪಾಗಿ ವಿರುದ್ಧವಾಗಿ ತಿಳಿಯುವಂಥವನಿಗೆ ಸ್ವಪ್ನ ಉಂಟು. ಯಾವ ಮನುಷ್ಯನು ತನ್ನನ್ನು ತಿಳಿಯದೆ ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳದೆ ಪ್ರಪಂಚವನ್ನ ಕಾಣುತ್ತಾ ನಾನು ಮನುಷ್ಯ ಜೀವ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾನೆಯೋ ಅವನಿಗಿಷ್ಟು ಅನ್ಯಥಾ ಗೃಹ್ಣತಃ. ಗೃಹ್ಣಾತೀತಿ ಗೃಹ್ಣನ್ನ ತಸ್ಯ ಅನ್ಯಥಾ ವಿರುದ್ಧವಾಗಿ, ಅನ್ಯಥಾ ಇಲ್ಲದೆ ಇರುವಂತೆ ಗೃಹ್ಣತಃ ತಿಳಿದುಕೊಳ್ಳುವವನಿಗೆ ಸ್ವಪ್ನ ಉಂಟು. ತತ್ವಮಜಾನತಃ ಪರಮಾರ್ಥ ತತ್ವವನ್ನ ಆತ್ಮತತ್ವವನ್ನ ಅಜಾನತಃ ತಿಳಿಯದಿರುವವನಿಗೆ ವಿದ್ಯಾ ಉಂಟು, ನಿದ್ರಾ ಉಂಟು. ನೋಡಿ, ಒಂದು ಸ್ವಪ್ನ, ಒಂದು ನಿದ್ರಾ, ಒಂದು ಎಚ್ಚರ. ವೇದಾಂತ ದರ್ಶನದಲ್ಲಿ ಪಾರಿಭಾಷಿಕ ಶಬ್ದದಲ್ಲಿ ಸ್ವಪ್ನ ಎಂದರೇನು? ಅನ್ಯಥಾ ಗ್ರಹಣಂ ಸ್ವಪ್ನ. ನಾನು ಈ ಪ್ರಪಂಚ, ನಾನು ಮನುಷ್ಯ, ನಾನು ಗೃಹಸ್ಥ, ನಾನೊಬ್ಬ ಬ್ರಾಹ್ಮಣ ಎಂದು ತಪ್ಪಾಗಿ ತಿಳ್ಕೊಂಡಿದ್ದಾನಲ್ಲ, ಇದಕ್ಕೆ ಅನ್ಯಥಾ ಗ್ರಹಣ ಅಂತ. ಇವನಿಗೆ ಉಂಟಾಗಿರುವಂತಹದ್ದು ಸ್ವಪ್ನ. ಹೀಗೆ ನೋಡಿದಾಗ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಕೂಡ ಸ್ವಪ್ನ ಉಂಟು. ಈ ಸ್ವಪ್ನಕ್ಕೇನ್ ಕಾರಣ? ನಿದ್ರಾ ತತ್ವಮಜಾನತಃ. ತತ್ವವನ್ನ ಸರಿಯಾಗಿ ತಿಳಿದುಕೊಳ್ಳದಿರುವುದೇ ನಿದ್ರಾ. ನೋಡಿ, ನಮಗೆ ಕನಸು ಬೀಳಬೇಕಾದ್ರೆ ನಿದ್ರೆ ಬರಬೇಕು. ನಿದ್ರೆ ಬಾರದೆ ಕನಸು ಬರಲಾರದು. 1 ಸೆಕೆಂಡ್ ನಿದ್ರೆ, 16 ಸೆಕೆಂಡ್ ಕನಸು. ಉಪನ್ಯಾಸ ಮಾಡ್ತಾ ಇದ್ದಾನೆ, ಕನಸು ಬಿಡಿತು. ಯಾಕೆ ಕನಸು ಬಂತು? ನಿದ್ರೆ ಬಂತ. ನಿದ್ರಾಭಾವೇ ಸ್ವಪ್ನಾಭಾವ. ಯತ್ತ ಸ್ವಪ್ನ ತತ್ರ ನಿದ್ರಾ, ಯತ್ತ ಅನ್ಯಥಾ ಗ್ರಹಣಂ ತತ್ರ ಗ್ರಹಣಾಭಾವ. ಗ್ರಹಣಾಭಾವೇ ಸತಿ ಏವ ಅಗ್ರಹಣಂ ಸಂಭವತಿ, ಮಿಥ್ಯಾಗ್ರಹಣಂ ಸಂಭವತಿ. ಅನ್ಯಥಾ ಬಹಳ ಚೆನ್ನಾಗಿದೆ ಕಾರಿಕೆ. ಎಲ್ಲ ಪೂಜ್ಯ ಸದ್ಗುರುಗಳು
ವಿಸ್ತಾರವಾಗಿ ಪಾಠ ಮಾಡಿ ತಮ್ಮ ಮಾಂಡೂಕ್ಯ ರಹಸ್ಯ ವಿವರಿತ ನೋಡಿ ಗ್ರಂಥವನ್ನ ನೋಡ್ಬೇಕಂದ್ರಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನೋಡಬೇಕೆಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪದೇಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹವನ್ನ ಆಶೀರ್ವಾದವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಇದ್ದರೆ ಮಾಂಡೂಕ್ಯ ರಹಸ್ಯ ವಿವೃತ್ತಿ, ತೈತ್ರಿಯ ಭಾಷಾರ್ಥ ವಿಮರ್ಶಿನಿ, ಸುಗಮ, ಕ್ಲೇಶಾಪ ಇಂಥ ಗ್ರಂಥ ಓದಿದ್ರೆ ನಮ್ ಜನ್ಮವೇ ಪವಿತ್ರವಾಗುವುದು. ನಿದ್ರಾ ಎನ್ನುವ ಮಾತಿಗೆ ತತ್ವಂ ಆತ್ಮತತ್ವವನ್ನ ಅಜಾನತ ತಿಳಿಯದಿರುವುದು. ಈ ಎರಡಕ್ಕೂ ಹೆಸರು ವಿಪರ್ಯಾಸ ಅಂದರೆ ತಪ್ಪು ತಿಳುವಳಿಕೆ. ವಿಪರ್ಯಾಸೆ ತಯೋ ಕ್ಷೀಣೆ ಸತಿ ವಿಪರ್ಯಾಸ ಪುಲ್ಲಿಂಗ, ವಿಪರ್ಯಾಸೆ ಸಪ್ತಮಿ ಏಕವಚನ. ತಯೋ ನಿದ್ರಾ ಸ್ವಪ್ನಯೋ ವಿಪರ್ಯಾಸೆ, ಆ ಎರಡೂ ಅವಸ್ಥೆಗಳಲ್ಲಿರುವ ನಿದ್ರಾ ಮತ್ತು ಸ್ವಪ್ನ ಎರಡೂ ವಿಪರ್ಯಾಸಗಳು ಜ್ಞಾನದಿಂದ ಕ್ಷೀಣೆ. ಬ್ರಹ್ಮಜ್ಞಾನಿಯಾದ ಅವನಿಗೆ ನಿದ್ರೆಯೂ ಇಲ್ಲ ಮತ್ತು ಮಿಥ್ಯಾಜ್ಞಾನವೂ ಇಲ್ಲ, ಕನಸೂ ಇಲ್ಲ, ನಿದ್ರೆ ಇಲ್ಲ. ನಿಜವಾದ ಎಚ್ಚರಿಕೆ ಮಾಡಬೇಡ. ನಿಜವಾದ ಎಚ್ಚರಿಕೆ ಬಂದಿರುವಂತಹ ಬ್ರಹ್ಮಜ್ಞಾನಿಗೆ ತುರಿಯ ಸ್ಥಾನ ಶತ್ರು. ಅನಾದಿಮಾಯ ಸುಪ್ತ ಯದಾ ಜೀವ ಪ್ರಬುಧ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದಾ. ಅನಾದಿಮಾಯ ನಿದ್ರೆಯಲ್ಲಿ ಮಲಗಿಕೊಂಡು ಕನಸನ್ನು ಕಾಣ್ತಾ ಇದ್ದಾನೆ ಈ ಜೀವ. ನಾನು ಬುದ್ಧಿವಂತ, ನಾನು MSc ಪಾಸ್ ಮಾಡಿದ್ದೇನೆ, ನಾನು ಇಂಥ ಪ್ರೊಫೆಸರ್, ನಾನು ಇಂಥ ಡಾಕ್ಟರ್, ಇಂಥ ಎಂಜಿನಿಯರ್, ಎಲ್ಲ ಭ್ರಮೆ 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 ಕನಸುಗಳು. ನಾನು ಇಂಥವರ ಮಗ, ನಾನು ಇಂಥವಳ ಹೆಂಡತಿ, ನಾನು ಇಂಥವಳ ಸೊಸೆ, ಇಂಥವರ ತಾಯಿ. ಇದಕ್ಕೇನದು ಅನ್ಯಥಾ ಗ್ರಹಣಂ. ಇದಕ್ಕೇನ್ ಕಾರಣ? ಅಗ್ರಹಣವೆಂಬ ನಿದ್ರೆ. ಈ ನಿದ್ರೆಯಿಂದ ಎಚ್ಚರಾಗಬೇಕು. ಉತ್ತಿಷ್ಠತ ಜಾಗ್ರತ ಅಂತ ಮುಮುಕ್ಷು ಕೋಟಿಗೊಬ್ಬ. ವೇದಾಂತದ ಎಂಜಲು ಮಾತುಗಳನ್ನ ಆಡುತ್ತಾ ಅರಮನೆ ಕೊಟ್ಕೊಳ್ಳುವಂತಹ ಜನ ಲಕ್ಷಾಂತರ ಇರ್ಬೋದು. ಬೇಡ ನನಗೆ, ನಿಂಗಂತ ಅನುಭವವಾಗಿದೆಯಾ? ನಾನು ಅಜರ ಅಮರ ಅಮೃತನಾಗಿರುವ ಆತ್ಮಸ್ವರೂಪನಾಗಿದ್ದೇನೆ ಅದು ಅರ್ಥವಾಗಿಬಿಟ್ರೆ ಅವನಿಗೆ ನಿದ್ರೆಯೂ ಇಲ್ಲ, ಕನಸು ಇಲ್ಲ. ಅವನ ಅನುಭವಕ್ಕೆ ಹೆಸರು ಎಚ್ಚರ. ವೇದಾಂತದ ಎಚ್ಚರ ಕನಸು ನಿದ್ದೆಗಳೇ ಬೇರೆ. ಲೋಕ ಪ್ರಸಿದ್ಧವಾಗಿರುವ ಅವಸ್ಥಾತ್ರಯವೇ ಬೇರೆ. ನಾನು ಪುಸ್ತಕ ಬರೆದಿದ್ದೇನೆ, ಅವಸ್ಥಾತ್ರಯ ಅಂತ ಹೆಸರು ಕಾಣಿಸುತ್ತೆ. ಅದರಲ್ಲಿ ಇದು ಸೂಕ್ಷ್ಮ ತಿಳಿಸಿದ್ದೇನೆ. ಎಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಸಂಶೋಧನೆ. ಸೂಪರ್ ಸೈಂಟಿಸ್ಟ್ ಸ್ವಾಮೀಜಿಯವರು ಸಂಶೋಧನೆ ಮಾಡುವುದರಲ್ಲಿ ನಿಸ್ಸೀಮರು. ವಿಪರ್ಯಾಸೆ ತಯೋ ಕಯೋ ಸ್ವಪ್ನ ನಿದ್ರಯೋ ವಿಪರ್ಯಾಸೆ ಕ್ಷೀಣೆ ಸತಿ ತುರಿಯ ಬರಬೇಕು. ತುರಿಯ ಸ್ಥಿತಿ ಎನ್ನುವಂತಹದ್ದು ವಿವೇಕದ ಸ್ಥಿತಿ. ಎಚ್ಚರದಲ್ಲಿಯೇ ಇದ್ದುಕೊಂಡು ಎಲ್ಲಾ ವ್ಯವಹಾರಗಳನ್ನು ಮಾಡುತ್ತಾ ಇದ್ಯಾವುದೂ ಪರಮಾರ್ಥವಲ್ಲ, ನಾನು ಕರ್ತೃಭೋಕ್ತೃ ಸ್ವರೂಪನಲ್ಲ ಎಂದು ಅನುಭವದಿಂದ ತಿಳಿದುಕೊಂಡಿರುವ ಮಹಾತ್ಮನೇ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಅಂತ ಆಗ್ಬಿಟ್ರೆ ಅವನು ಯಾವ ವಿರುದ್ಧವಾದಂತಹ ಕೆಲಸವನ್ನು ಮಾಡ್ಬೇಕಾದ್ದು. ಊಟ ಹಾಕಿದ್ದಾರೆ ಎಲೆ ಮೇಲೆ, ಅನ್ನ ತಗೊಂಡ ಕಿವಿ ಹಾಕೊಂಡ, ಚಟ್ನಿ ತಗೊಂಡ ಕಣ್ಣಿ ಹಾಕೊಂಡ್ಬಿಟ್ಟ. ಅಬ್ಬಾ ಎಂಥ ಬ್ರಹ್ಮಜ್ಞಾನಿ ಸ್ವಾಮಿ ಇಂತಾರೆ. ಅವನ ಹೆಸರು ಹುಚ್ಚ. ಎಲೆಯ ಮೇಲೆ ಬಳಸಿರುವಂತಹ ಆಹಾರವನ್ನ ಬಲಗೈನಿಂದ ತೆಗೆದುಕೊಂಡು ಬಾಯಿ ಹಾಕೊಂಡು ತಿಂತಾನಲ್ಲ, ಅವನೇ ಬ್ರಹ್ಮಜ್ಞಾನಿ.
ನಾವು ಬ್ರಹ್ಮಜ್ಞಾನಿಗೆ ಏನೇನೋ ತಪ್ಪರ್ಥ ಮಾಡ್ಕೊಂಡಿದ್ದೇ ಬೇಡ. ಇಲ್ಲಿ ಹೇಳ್ತಾ ಇದ್ದಾರೆ, ವಿಪರ್ಯಾಸೆ ತಯೋ ಕ್ಷೀಣೆ. ಆ ಎರಡೂ ತರಹದ ವಿಪರ್ಯಾಸಗಳು, ಒಂದು ನಿದ್ರಾ, ಒಂದು ಸ್ವಪ್ನ, ಎರಡೂ ಕೂಡ ಕ್ಷೀಣವಾಗಿ ಬಿಟ್ಟರೆ, ನಾಶವಾದರೆ ಯಾತರಿಂದ? ಜ್ಞಾನದಿಂದ. ಆಗ ಅವನು ತುರಿಯಂ ಪದಂ, ಅದೊಂದು ಪುಸ್ತಕ ಬರ್ತೀನಿ. ತುರಿಯಂ ಪದಂ ಅಂತ ಒಂದು ಪುಸ್ತಕ ಇದೆ. ಎಂದು ಅಜ್ಞಾನವನ್ನು ವಿಪರ್ಯಾಸ ಮಾತ್ರತ್ವೇನ, ಅಜ್ಞಾನ ಅಂತಂದ್ರೆ ವಿರುದ್ಧ ಜ್ಞಾನ ಎಂದು ಇಷ್ಟು ಮಾತ್ರವೆಂದು ವರ್ಣನೆ ಮಾಡಿದ್ದಾರೆ. ಭಾಷ್ಯೇಪಿ, ಅದಕ್ಕೆ ಭಾಷ್ಯವನ್ನೇ ಬರೆಯುವಾಗ ಶ್ರೀ ಶಂಕರಾಚಾರ್ಯರವರು ತತ್ವ ಪ್ರತಿಬೋಧ ಮಾತ್ರಮೇವ ಹಿ ಬೀಜಂ ಪ್ರಾಜ್ಞತ್ವೇ ನಿಮಿತ್ತಂ ಇತಿ ಕಾರಣಬಂಧಸ್ಯ ಅಪ್ರತಿಬೋಧಸ್ಯ ನಿಮಿತ್ತ ಮಾತ್ರತ್ವೇನ ಉಪವರ್ಣನಾತಿ ಅಧ್ಯಾಸೋಪಾದಾನ ಅವಿದ್ಯಾಯಾಃ ನೈವಾತ್ರ ಅವಕಾಶಃ ಇತಿ ಸ್ಫುಟತ್ವಾತ್. ಸ್ವಾಮಿಗಳವರು ಮಾತಾಡ್ತಾ ಇದ್ದಾರೆ. ಈ ವಾಕ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಅರ್ಥ ಹೇಳ್ತಾನೆ. ಭಾಷ್ಯೇಪಿ, ಶಾಂಕರ ಭಾಷ್ಯದಲ್ಲಿ ಯಾವ ಭಾಷ್ಯ? ಅನ್ಯಥಾ ಗೃಹತ ಸ್ವಪ್ನ ನಿದ್ರಾ ತತ್ವ ಮಜಾನತಃ ವಿಪರ್ಯಾಸೆ ತಯೋ ಕ್ಷೀಣೆ ತುರಿಯಂ ಪದಮಶ್ನುತೆ ಎನ್ನುವ ಈ ಕಾಲಿಕೆಗೆ ಭಾಷ್ಯವನ್ನ ಬರೆಯುವಾಗ ಏನ್ ಬರ್ತಿದ್ದ ಶಂಕರಾಚಾರ್ಯರು ಅಂತಂದ್ರೆ, ತತ್ವ ಅಪ್ರತಿಬೋಧ ಮಾತ್ರವೇವ, ತತ್ವವನ್ನ ಸರಿಯಾಗಿ ಇರುವಂತೆ ತಿಳಿದುಕೊಳ್ಳದಿರುವುದು, ಆಬ್ಸೆನ್ಸ್ ಆಫ್ ನಾಲೆಜ್, ಆಬ್ಸೆನ್ಸ್ ಆಫ್ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ಕಾರಣಬಂಧಸ್ಯ ಭಾಷ್ಯೇಪಿ ಚ ತತ್ವ ಪ್ರತಿಬೋಧ ಮಾತ್ರಮೇವ ಹಿ ಬೀಜ ಪ್ರಾಜ್ಞತ್ವೇ, ಪ್ರಾಜ್ಞನಾಗುವುದಕ್ಕೆ ನಿಮಿತ್ತ ಯಾವುದು? ಬೀಜ. ಯಾವುದು ಬೀಜ? ತತ್ವಜ್ಞಾನ. ಗಾಢ ನಿದ್ರೆಯಲ್ಲಿ ಅವಿದ್ಯ ಇದೆ. ಎಂಥ ವಿದ್ಯೆ ಇದೆ? ಅಪ್ರತಿಬೋಧ ರೂಪವಾಗಿರುವ ಅವಿದ್ಯೆ ಇದೆ. ಗಾಢ ನಿದ್ರೆಯಲ್ಲಿ ಆತ್ಮನನ್ನೂ ತಿಳಿದುಕೊಂಡಿಲ್ಲ, ತನ್ನನ್ನೂ ತಿಳ್ಕೊಂಡಿಲ್ಲ, ಪ್ರಪಂಚವನ್ನು ತಿಳ್ಕೊಂಡಿಲ್ಲ. ಅಲ್ಲಿ ಏನನ್ನು ಅರಿಯದಿರುವುದು ಎನ್ನುವಂತಹದ್ದೇ ಬೀಜ. ಆ ಬೀಜದಿಂದ ಪ್ರಾಜ್ಞನಾಗಿದ್ದಾನೆ ಎಂದು ಹೇಳ್ತಾ ಇದ್ದಾರೆ. ಎಂದು ಇತಿ ಶಾಂಕರ ಭಾಷೆ. ತತ್ವ ಅಪ್ರತಿಬೋಧ ಮಾತ್ರಮೇವ ಹಿ ಪ್ರಾಜ್ಞತ್ವೇ ಬೀಜಂ ನಿಮಿತ್ತಂ. ಪ್ರಾಜ್ಞತ್ವೇ, ಪ್ರಾಜ್ಞನಾಗಿರುವಿಕೆಯಲ್ಲಿ ಆತ್ಮನು ಪ್ರಾಜ್ಞಾ ಜನಿಸಿಕೊಂಡಿದ್ದಾನೆ. ಪ್ರಾಜ್ಞಸ್ಯ ಭಾವಃ ಪ್ರಾಜ್ಞತ್ವಂ. ತಸ್ಮಿನ್ ಪ್ರಾಜ್ಞತ್ವೇ ನಿಮಿತ್ತಂ ಕಿಂ ಬೀಜಂ. ಕಿನ್ನಾಮ ಬೀಜಂ? ಅಪ್ರತಿಬೋಧ ಮಾತ್ರಮೇವ. ಆತ್ಮಸ್ವರೂಪವನ್ನು, ಪ್ರಪಂಚದ ಸ್ವರೂಪವನ್ನು ಇರುವಂತೆ ಸರಿಯಾಗಿ ಅಪ್ರತಿಬೋಧ ತಿಳಿದುಕೊಳ್ಳದಿರುವುದೇ ಬೀಜ. ನೋಡಿ, ಅಪ್ರತಿಬೋಧ ಅಂತ ಹಾಕಿದ್ದಾರೆ ಬೀಜವನ್ನ. ಈ ಮೂಲಾವಿದ್ಯಾವಾದಿಗಳು ಬೀಜ ಎನ್ನುವ ಮಾತಿಗೆ ಮೂಲಾವಿದ್ಯಾ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಎಂದು ಕಾರಣಬಂಧಸ್ಯ ಅಪ್ರತಿಬೋಧಸ್ಯ ನಿಮಿತ್ತ ಮಹತ್ತತ್ವೇ ಉಪವರ್ಣನ. ಕಾರಣಬಂಧವಾಗಿರುವ ಅಪ್ರತಿಬೋಧವನ್ನು ಇಲ್ಲಿ ಕೇವಲ ನಿಮಿತ್ತ, ಏನ್ ಹೇಳಿದ? ಉಪಾದಾನ ಕಾರಣ ಅಂತ ಹೇಳಿದ. ನಿಮಿತ್ತ ಎನ್ನುವ ಮಾತಿಗೆ ಬಿಕಾಸ್ ಆಫ್, ಡ್ಯೂ ಟು ಅಂತ ಅರ್ಥ. ಮರ ಹತ್ತಾ ಇದ್ದ, ಬಿದ್ದ, ಕೈ ಮುರಿಸೋಗುವುದಕ್ಕೆ ಆ ಮರದಿಂದ ಬಿದ್ದದ್ದು ನಿಮಿತ್ತವೇ ಹೊರತು ಉಪಾದಾನ ಕಾರಣವಲ್ಲ. ರಸ್ತೆ ಹೋಗ್ತಾ ಇದ್ದ, ಅಪಘಾತವಾಯಿತು, ಪೆಟ್ಟಾಯ್ತು, ರಕ್ತ ಬಂತು. ಆ ರಕ್ತ ಬರುವುದಕ್ಕೆ ಅಪಘಾತ ನಿಮಿತ್ತವೇ ಹೊರತು ಉಪಾದಾನ ಕಾರಣವಲ್ಲ. ಇಷ್ಟ ಇದನ್ನು ಕಾರಣಬಂಧಸ್ಯ, ಕಾರಣಬಂಧವಾಗಿರುವ ಅಪ್ರತಿಬೋಧವನ್ನು ಭಾಷ್ಯಕಾರ ಶಂಕರರು ಬರೀ ನಿಮಿತ್ತ ಎಂದು ಮಾತ್ರ ಹೇಳಿದ್ದಾರೆ. ನಿಮಿತ್ತ ಮಾತ್ರತ್ವೇನ
ಕೇವಲ ನಿಮಿತ್ತವಾಗಿದೆ ಎಂದು ವರ್ಣನೆ ಮಾಡಿರುವುದರಿಂದ ಇಲ್ಲಿ ಅಧ್ಯಾಸೋಪಾದಾನ ಅವಿದ್ಯಾಯ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವ ಮೂಲಾವಿದ್ಯೆಯನ್ನ ಇಲ್ಲಿ ತರುವುದಕ್ಕೆ ನೈವ ಅವಕಾಶವೇ ಇಲ್ಲ. ನನ್ನ ಮನಸ್ಸಿನ ಮೂಲಾವಿದ್ಯೆ ಕೂತ್ಬಿಡಿದೆ. ಎಲ್ಲಾದ್ರೂ ಶಂಕರಾಚಾರ್ಯರು ಬೀಜ ಅಂತ ಹೇಳಿದ್ರೆ, ಕಾರಣ ಅಂತ ಹೇಳಿದ್ರೆ ಮೂಲಾವಿದ್ಯೆ ಅಂತ ಬೇಡ. ನನ್ನ ಭ್ರಮೆ ತರುವುದು ಬೇಡ. ಬಹಳ ಚೆನ್ನಾಗಿ ನಿಮಿತ್ತ ಮಾತ್ರವೆಂದು ಉಪವರ್ಣನೆ ಮಾಡಿರುವುದರಿಂದ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವ ಮೂಲಾವಿದ್ಯೆಗೆ ಇಲ್ಲಿ ನೈವ ಅವಕಾಶವಿಲ್ಲವೇ ಇಲ್ಲ ಎನ್ನುವಂತಹದ್ದು ಸ್ಫುಟವಾಗಿ ಕಾಣ್ತಾ ಇದೆ. ಆದ್ದರಿಂದ ಗೌಡಪಾದಾಚಾರ್ಯರ ಕಾರಣ ಬದ್ಧಸ್ತು ಎನ್ನುವ ವಾಕ್ಯಕ್ಕಾಗಲೇ ಶಂಕರರು ಬರೆದಿರುವ ಬೀಜಾವಿದ್ಯಾ ಎನ್ನುವಂತಹ ಪದಕ್ಕಾಗಲಿ ನೀವು ಹೇಳುತ್ತಿರುವ ಮೂಲಾವಿದ್ಯೆಯನ್ನ ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡುವುದಕ್ಕೆ ಗಮಕ ಭಾವಾತೆ. ಇದನ್ನ ಇನ್ನೂ ವಿವರಿಸುವಲ್ಲೇ ಗಂಟೆಟ್ಲೆ ಹೇಳೋದಲ್ಲ, ಸಾಕು ನಿಮ್ಗೆ ಅರ್ಥ ಆಗಿದೆ ಬಂದು ಕೊಟ್ಟು. ಇದೊಂದು ಅದ್ಭುತ ಸಂಶೋಧನೆ. 8ನೇ ಶತಮಾನದಲ್ಲಿ ಭಾಷ್ಯಕಾರ ಶಂಕರರು ಏನು ಅಧ್ಯಾಸ ಭಾಷ್ಯ ಬರೆದಿದ್ದಾರೆಯೋ, ಅಧ್ಯಾಸ ಭಾಷ್ಯಕ್ಕೆ 20ನೇ ಶತಮಾನದವರೆಗೆ ಸುಮಾರು 12 ಶತಮಾನಗಳಿಂದ ಈ ಮೂಲಾವಿದ್ಯಾವಾದ್ಯ ಜ್ವರ ಬರ್ತಾ ಇದೆ. ಎಲ್ಲಾ ವ್ಯಾಖ್ಯಾನಕಾರರು ಮೂಲಾವಿದ್ಯೆ ಹೇಳ್ತಾರೆ. ಅದೆಲ್ಲವನ್ನು ಸ್ಟಡಿ ಮಾಡಿ ಪೂಜ್ಯ ಸದ್ಗುರುಗಳಿಗೆ ಭಯವಾಗಬಾರದು, ತುಂಬಾ ದುಃಖವಾಯಿತು. ರಾಮ ಶಂಕರಾಚಾರ್ಯರು ಜ್ಞಾನಭಾವ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನಗಳು ಇಟ್ಕೊಂಡು ಅಧ್ಯಾಸ ಭಾಷ್ಯದಲ್ಲಿ ಬರೆದಿದ್ರೆ, ಅದಕ್ಕಿಂತ ಭಿನ್ನವಾಗಿ ಮಿಥ್ಯಾಜ್ಞಾನ ನಿಮಿತ್ತ ಎನ್ನುವಂತಹ ಪದವನ್ನು ತೆಗೆದುಕೊಂಡು ಮಿಥ್ಯಾ ಜ್ಞಾನ ನಿಮಿತ್ತ ಅಂದಿದ್ದಾರೆ. ಆ ಪದಚ್ಛೇದವಲ್ಲ, ಮಿಥ್ಯಾ ಅಜ್ಞಾನ ಉಪಾದಾನಕ ಅನ್ನುವಂತ ಅರ್ಥವನ್ನ ಟ್ವಿಸ್ಟ್ ಮಾಡಿ ಹೇಳಿಬಿಟ್ಟು ಎಲ್ಲ ಕಡೆಗಳಲ್ಲಿಯೂ ಮೂಲಾವಿದ್ಯಾವಾದ ತಂದುಬಿಟ್ಟಿದ್ದಾರೆ. ಇದು ಶಾಂಕರ ಭಾಷ್ಯಕ್ಕೆ ವ್ಯಾಖ್ಯಾನಕಾರರು ಮಾಡಿರುವ ಮಹಾದ್ರೋಹ. ಶಾಂಕರ ಭಾಷ್ಯವೆಂಬ ಅಮೃತ ಸರೋವರಕ್ಕೆ ಈ ಮೂಲಾವಿದ್ಯಾವಾದಿಗಳು ಮೂಲಾವಿದ್ಯಾವಾದವನ್ನು ತಂದಿರುವಂತಹದ್ದು ವಿಷವನ್ನ ಬೆರೆಸಿದಂತೆ. ಬೇಡ, ಮೂಲಾವಿದ್ಯಾವಾದವನ್ನು ಒಪ್ಪಿಕೊಂಡರೆ 100 ದೋಷಗಳು ಬರುತ್ತವೆ, ಬೇಡ ಅಂದ್ರಿಂದ. ತಸ್ಮಾತ್ ಯಾರಾದ್ರೂ ಶ್ರದ್ಧೆಯಿಂದ ಮೂಲಾವಿದ್ಯಾ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಬಂದ್ರೆ ಒಂದು 20-25 ಜನ ಅವ್ರು ಯಾವ ಯೋಗ್ಯ ಸಿನ್ಸಿಯರ್ ಆಗಬೇಕು, ಪ್ರಕ್ಲಾಸ ಎಕ್ಸ್ಪ್ಲೇನ್ ಮಾಡ್ತೇನೆ. ತಸ್ಮಾತ್ ಆದ್ದರಿಂದ ಸಮ್ಯಗೇವ ಮುಕ್ತಂ ಕಾರಣ ವಿದ್ಯಾ ಭಾಷ್ಯೆ ಕ್ವಚಿದಪಿ ನ ಸ್ವೀಕೃತ ಇತಿ. ಆದ್ದರಿಂದ ನಾವು ಸರಿಯಾಗಿ ಹೇಳಿದ್ದೇವೆ. ಸಮ್ಯಗೇವ ಉಕ್ತಂ, ವಾಟ್ ಈಸ್ ಸೆಡ್ ಬೈ us is well said, well proclaimed. ನಾವು ಹೇಳಿದ ಮಾತು ಸರಿಯಾಗಿದೆ. ಏನಂತ? ಕಾರಣವಿದ್ಯೆಯೋ ಮೂಲಾವಿದ್ಯೆಯೋ ಭಾಷ್ಯದಲ್ಲಿ ಎಲ್ಲಿಯೂ ಕೂಡ ಸ್ವೀಕರಿಸಲ್ಪಟ್ಟಿಲ್ಲ. ಭಾಷ್ಯಕಾರ ಶಂಕರರು ತಮ್ಮ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಮೂಲಾವಿದ್ಯಾವಾದವನ್ನ ಹೇಳಿಲ್ಲ ಎಂದು ನಾವೇನ್ ಹೇಳಿದ್ದೇವೆಯೋ ಅದು ಸರಿಯಾಗಿದೆ. ಯುಕ್ತಿ ವಿರುದ್ಧಶ್ಚ ಅಯಂ ಸುಷುಪ್ತೌ ಕಾರಣ ವಿದ್ಯಾಂಗೀಕಾರವಾದ. ಮಾತಾಡ್ತಾ ಇದ್ದ ಸ್ವಾಮೀಜಿ, ಸುಷುಪ್ತೌ ಗಾಢ ನಿದ್ರೆಯಲ್ಲಿ, ಸುಷುಪ್ತಿಯಲ್ಲಿ ಕಾರಣ ವಿದ್ಯೆಯನ್ನ ಅಂಗೀಕಾರ ಮಾಡಿಕೊಳ್ಳಬೇಕು ಎನ್ನುವಂತಹ ವಾದವು ಯುಕ್ತಿ ವಿರುದ್ಧ. ಒಂದು ಶ್ರುತಿ ವಿರುದ್ಧ, 2
ಕಾರಿಕಾ ವಿರುದ್ಧ 3, ಭಾಷ್ಯ ವಿರುದ್ಧ ಅಷ್ಟೇ ಅಲ್ಲ, ಯುಕ್ತಿಗೆ ವಿರುದ್ಧವೂ ಆಗಿದೆ. ಗಾಢ ನಿದ್ದೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲಾವಿದ್ಯೆ ಇದೆ ಎನ್ನುವ ವಾದವು ಯುಕ್ತಿ ಭಾಷ್ಯವಾಗಿದೆ. ಹೇಗೆ? ಎಷ್ಟು ಚೆನ್ನಾ ಬರೀತ ನೋಡ್ರಿ. ಮುದ್ದಾದ ಮಹಾತ್ಮರು, ಅವರ ಜೀವಮಾನದಲ್ಲಿ ಒಂದು ಅಮೃತ ವಚನವಿಲ್ಲ, ಕರ್ಕಶವಾದ ಶಬ್ದ ಪ್ರಯೋಗವಿಲ್ಲ, ಯಾರಿಗೂ ಹಿಂಸೆ ಇಲ್ಲ, ತಾಮಸ ರಾಜಸ ಆಹಾರವಿಲ್ಲ, ಅತ್ಯಂತ ಸಾತ್ವಿಕವಾದ ಪರಿಶುದ್ಧವಾದ ಮಹಾತ್ಮರು. ಅವರ ಮಾತಿದು. ಸುಷುಪ್ತಿಯಲ್ಲಿ ಕಾರಣವಿದ್ಯೆಯನ್ನ, ಮೂಲ ಅವಿದ್ಯೆಯನ್ನ ಒಪ್ಪಿಕೊಳ್ಬೇಕು ಅನ್ನುವಂತಹ ವಾದವು ಯುಕ್ತಿಗೆ ವಿರುದ್ಧವಾಗಿದೆ. ಸುಷುಪ್ತಾವಪಿ ತತ್ಸತ್ವೇ, ಇಲ್ಲೂ ಕೂಡ ತಾವತ್ತು ಬಾಬತ್ತಿರ್ಬೇಕಾಗಿತ್ತು. ಯಾಕೋ ಸರಿಯಾಗಿ ಪ್ರೂಫ್ ನೋಡಿಲ್ಲ. ಸುಷುಪ್ತೌ ಅಪಿ ಸುಷುಪ್ತಾವಪಿ ಯೇಷೋಯವಾಯಾಮಃ ಸುಷುಪ್ತಾವಪಿ ತತ್ಸತ್ವೇ ಅನಾತ್ಮನಃ ಕಾರ್ಯಕಾರಣ ಅನ್ಯತರ ಕಾರ್ಯಕಾರಣ ಅನ್ಯಂತರ ಅಂತ ಪ್ರಿಂಟ್ ಆಗಿದೆ. ಇದು ತಪ್ಪಿರ್ಬೇಕು, ಕಣ್ಣಿಗೆ ತಪ್ಪೆ ಕಾಣಿಸ್ತಾ ಇದೆಯಲ್ಲ. ಸುಷುಪ್ತಾವಪಿ ಸತ್ಸತ್ವೇ ಮೂಲ ವಿದ್ಯಾ ಸತ್ವೇ ಕಾರಣ ವಿದ್ಯಾ ಸತ್ವೇ ಅನಾತ್ಮನಃ ಕಾರ್ಯ ಕಾರಣ ಅನ್ಯತರ ರೂಪೇಣ ಅವಿಚ್ಛಿನ್ನ ಸತ್ಕಾಲಾಭ ಪ್ರಸಂಗಾತ್ ಆತ್ಮಾನಾತ್ಮನೋ ಸತ್ಯಾಮೃತಯೋ ಮಿಥುನೀಕರಣಮೇವ ಅಧ್ಯಾಸಃ ಇತಿ ಸಿದ್ಧಾಂತ ಕದರ್ಚಿತ ಸ್ಯಾತ್. ಜೋರಾಗಿದರು 8 ಭಯ. ವೇದಾಂತ ಪಾಠವನ್ನು ಮಾಡಬೇಕಾದ್ರೆ 8 ಭುಜಗಳಿಂದ ಪಾಠ ಮಾಡ್ತಾ ಇದ್ರು. ವಿದ್ಯಾರ್ಥಿ ಯಾರು? ದಡ್ಡ ಸುಬ್ರಹ್ಮಣ್ಯ ಶರ್ಮ. ಚಿಕ್ಕ ವಯಸ್ಸು, ಜುಟ್ಟನ್ನು ಕಟ್ಕೊಳ್ಳೋಕ್ ಗೊತ್ತಿಲ್ಲ, ಲಂಗೋಟಿ ಕಟ್ಕೊಳ್ಳೋಕ್ಕೂ ಗೊತ್ತಿಲ್ಲ. ಅಂತಹ ದಡ್ಡನಿಗೆ ಭಾಷ್ಯ ಪಾಠಗಳನ್ನ ಮಾಡುವಾಗ 8 ಭುಜಗಳಿಂದ ಸಿಂಹದಂತ ಪಾಠ ಮಾಡ್ತಾ ಇದ್ರು. ನನ್ಗೆ ಆಶ್ಚರ್ಯವಾಗುತ್ತೆ. ಅಂತಹ ಪೂಜ್ಯ ಸದ್ಗುರುಗಳು ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ಶ್ರಮ ವಹಿಸಿದ್ದಾರೆ. ಅಬ್ಬಾ, ಅಂತಹ ಗುರುಗಳಿಗೆ ನಾ ಏನ್ ಕೊಡಬಲ್ಲಿ? ಏನು ಬೇಡ ಮಗು, ನಿಮ್ಮಪ್ಪ ನಿನ್ನನ್ನೇ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದಾಗ ಓದ್ಕೋ, ಕೇಳ್ಕೊ, ಪ್ರಚಾರ ಮಾಡು, ಇದೇ ನಂಗೆ ಸಂತೋಷ ಅಂತ 100 ಸಲ ಹೇಳಿ ಯಥಾಶಕ್ತಿ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ. ಸುಷುಪ್ತಿಯಲ್ಲಿ ಮೂಲ ಅವಿದ್ಯೆ ಇದೆ ಎನ್ನುವಂತಹ ವಾದವು ಯುಕ್ತಿಗೂ ವಿರುದ್ಧ, ಇರಾಷನಲ್. ಹಾಗೆ ಸುಷುಪ್ತವು ಅಪಿ, ಎಚ್ಚರ ಕನಸುಗಳಂತೂ ಮೂಲ ಅವಿದ್ಯೆ ಇದ್ದೇ ಇದೆ. ಸುಷುಪ್ತವು ಅಪಿ ಗಾಢ ನಿದ್ರಾಯಾಮಪಿ, ಗಾಢ ನಿದ್ದೆಯಲ್ಲಿಯೂ ಕೂಡ ತತ್ಸತ್ವೇ ಮೂಲ ವಿದ್ಯಾಯ ಸತ್ವೇ ಮೂಲ ವಿದ್ಯೆ ಇದೆ ಅಂತ ನೀವು ಹೇಳ್ಬಿಟ್ರೆ ಅನಾತ್ಮನಃ ಕಾರ್ಯಕಾರಣ ಅನ್ಯತರ ರೂಪೇಣ ಅವಿಚ್ಛಿನ್ನ ಸತ್ತಾಲಾಭ ಪ್ರಸಂಗ. ಎಲ್ಲಿ ಮೂಲ ವಿದ್ಯಾ ಉಂಟೋ ಅಲ್ಲಿ ಅನಾತ್ಮವಿದೆ ಅಂತ. ಗಾಢ ನಿದ್ದೆಯಲ್ಲಿ ಮೂಲ ವಿದ್ಯೆ ಇದೆ ಅಂತೀವಂದ್ರೆ ಅನಾತ್ಮ ವಸ್ತುವಿದೆ ಅಂತ ಇದು. ಅನಾತ್ಮ ವಸ್ತು ಮಿಥ್ಯಾಭೂತವಾದದ್ದು ಅಂತ ಶಂಕರಾಚಾರ್ಯರು. ಕಾರ್ಯ ಕಾರಣ ಅನ್ಯತರ ರೂಪೇಣ, ಕಾರ್ಯರೂಪದಿಂದಲೋ ಕಾರಣ ರೂಪದಿಂದಲೋ ಅನಾತ್ಮ ವಸ್ತು ಅವಿಚ್ಛಿನ್ನ ಕಡಿಬೆಳಗಿದೆ ಸತ್ತಾಲಾಭ ಇದೆ ಅಂತ ಅವರಿಗೆ. ಗಾಢ ನಿದ್ದೆಯಲ್ಲಿಯೂ ಕೂಡ ಅನಾತ್ಮ ವಸ್ತು ಎನ್ನುವಂತಾಗಿದೆ ಅಂತಾಗಿ ಬಿಟ್ಟರೆ ಸತ್ಯಾನೃತಯೋ ಆತ್ಮಾನಾತ್ಮನೋ, ಆತ್ಮ ಸತ್ಯ, ಅನಾತ್ಮ ಸುಳ್ಳು. ಇಲ್ಲಿ ಅನಾತ್ಮ ವಸ್ತು ಅನೃತ ಅಂತ ಕರೆದಿದ್ದಾರೆ. ಯಾಕೆ? ಸುಷುಪ್ತಿಯನ್ನು ಇದೆಯಲ್ಲ, ಮೂಲ ವಿದ್ಯೆ ಇದೆಯಲ್ಲ ಅಂತ ಬಂದ್ಬಿಟ್ರೆ ಸುಷುಪ್ತಿಯಲ್ಲಿ ಅನಾತ್ಮ ವಸ್ತು ಸೂಕ್ಷ್ಮ ರೂಪದಿಂದ ಇದೆ ಅಂತ ಆಗ್ಬಿಟ್ರೆ ಆತ್ಮಾನಾತ್ಮರುಗಳಿಗೆ ಮಿಥುನೀಕರಣ ರೂಪವಾಗಿರುವ ಅಧ್ಯಾಸ ಎನ್ನುವ ಸಿದ್ಧಾಂತ ಕದರ್ಚಿತ ಸ್ಯಾತ್. ಕದರ್ ಕುತ್ಸಿತ
ಅರ್ಥ ಯಸ್ಯ ಸಹ ತದರ್ಥಿತ. ತಪ್ಪು ಅಂತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸವನ್ನ ಹೇಳಿರುವಂತಹದ್ದೆಲ್ಲ ತಪ್ಪು. ಆ ಅಧ್ಯಾಸವನ್ನ ಚರಿಸಿದಂತಾಗಿ ಬಿಡುತ್ತದೆ. ಎಚ್ಚರಿಕೆ. ಪ್ರತಿಕ್ಷಿಪ್ತಶ್ಚ ಅಯಂ ಕಾರಣ ವಿದ್ಯಾವಾದ ವಿಸ್ತರೇಣ ಶಂಕರ ಹೃದಯಾಪರ ನಾಮಕಿ ಮೂಲ ವಿದ್ಯಾ ನಿರಾಸ ನಿಬಂಧೆ ಇತಿ ಉಪರಮ್ಯತೆ. ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್. ಗುರು ಹೇಳ್ತಾ ಇದ್ದಾರೆ, ಪ್ರತಿಕ್ಷಿಪ್ತ ಅಯಂ ಕಾರಣ ವಿದ್ಯಾ ಪ್ರತಿಕ್ಷಿಪ್ತ ತಿರಸ್ಕೃತ ಪರಾಕೃತ. ಈ ಮೂಲ ವಿದ್ಯಾವಾದವನ್ನ ನಾವು ತಳ್ಳಿ ಹಾಕಿದ್ದೇವೆ, ಮೂಲ ವಿದ್ಯಾವಾದವನ್ನ ತಿರಸ್ಕಾರ ಮಾಡಿದ್ದೇವೆ. ಇದು ಕರ್ಮಣಿ ಪ್ರಯೋಗ ನೋಡಿ. ಕಾರಣ ವಿದ್ಯಾವಾದ ಪ್ರತಿಕ್ಷಿಪ್ತ ಅಸ್ಮಾಭಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಭಿ. ಇದನ್ನು ಕರ್ತರಿ ಮಾಡ್ತೇನೆ. ವಯಂ ಕಾರಣ ವಿದ್ಯಾವಾದಂ ಪ್ರತಿಕ್ಷಿಪ್ತವಂತಹ ನಾಮಗಳು ಈ ಮೂಲ ವಿದ್ಯಾವಾದವನ್ನ ವಿಮರ್ಶೆ ಮಾಡಿ ತಳ್ಳಿ ಹಾಕಿದ್ದೇವೆ. ಹೇಗೆ? ವಿಸ್ತರೇಣ, ಬಹಳ ವಿಸ್ತಾರವಾಗಿ. ನೋಡಿ, ಯಾರಿಗೆ ಮೂಲ ವಿದ್ಯಾ ನಿರಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಉಂಟು, ಕುತೂಹಲಿಗಳಲ್ಲ, ಶ್ರದ್ಧೆಯಿಂದ ಒಂದು PhD ಮಾಡಬೇಕು ಅಂದ್ರೆ ದೊಡ್ಡ ತಪಸ್ಸು. ಅದೇ ತರಹ ಯಾರಾದ್ರೂ ಪುಣ್ಯಾತ್ಮರು ಮೂಲ ವಿದ್ಯಾ ನಿರಾಸದ ಬಗ್ಗೆ ಒಂದು ರಿಸರ್ಚ್ ಮಾಡ್ತೇವೆ ಅಂದ್ರೆ ನಾನು ಬೇಕಾದಷ್ಟು ಆಹಾರವನ್ನು ಕೊಡ್ತೇನೆ. ಈ ವಾದವನ್ನು ವಿಸ್ತಾರವಾಗಿ ನಾವು ತಿಳಿ ಹಾಕಿದ್ದೀರಿ. ಮೂಲ ವಿದ್ಯಾ ನಿರಾಸ ನಿಬಂಧೆ. ಮೂಲ ವಿದ್ಯಾ ನಿರಾಸ ಎನ್ನುವಂತ ಒಂದು ಸೊಗಸಾದ ನಿಬಂಧನ ಗ್ರಂಥ. ನಿಬಂಧ ಅಂತಂದ್ರೆ ಥೀಸಿಸ್. ಆ ಗ್ರಂಥದಲ್ಲಿ ನಿರಾಸ ಮಾಡಿದ್ದೇವೆ. ಅದು ಇನ್ನೊಂದು ಹೆಸರು ಶಂಕರ ಹೃದಯಾಪರ ನಾಮಕ್ಕೆ. ಶಂಕರ ಹೃದಯ ಎನ್ನುವ ಅಪರ ನಾಮಕ್ಕೆ. ಅಪರಂ ನಾಮಕಂ ಯಸ್ಯ ಸತಿ. ಶಂಕರ ಹೃದಯ ಎನ್ನುವ ಮತ್ತೊಂದು ಹೆಸರಿನಿಂದ ಕೂಡಿಕೊಂಡಿರುವ ಮೂಲ ವಿದ್ಯಾ ನಿರಾಸ ಎನ್ನುವಂತ ದೊಡ್ಡ ಗ್ರಂಥದಲ್ಲಿ ಈ ಮೂಲ ವಿದ್ಯಾ ವಿಚಾರವನ್ನ ವಿಸ್ತಾರವಾಗಿ ಚರ್ಚೆ ಮಾಡಿ ತಲೆ ಹಾಕಿದ್ದೇವೆ. ನೋಡಿ, ಆ ಗ್ರಂಥದ ಮೇಲೆ ಬೇಕಾದ ದೊಡ್ಡ ಗಲಾಟೆ ಆಗೋದು. ತಮಾಷೆ ಹೇಳ್ತೇನೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಪೂರ್ವಾಶ್ರಮದಲ್ಲಿ ಆ ಪುಸ್ತಕವನ್ನು ಬರೆದು ಮೂಲ ವಿದ್ಯಾ ನಿರಾಸ ಅಂತ. ಎಷ್ಟೇಕ್ಕಿಂತ ಮರೆತು ಬಿಟ್ಟಿದ್ದೇನೆ. ಸಂಸ್ಕೃತದಲ್ಲಿ ತುಂಬಾ ಚೆನ್ನಾಗಿದೆ ಆ ಪುಸ್ತಕ. ಇದ್ರೆ ದಯವಿಟ್ಟು ನನಗೆ ಯಾರಾದ್ರೂ ಅದರ ಹೇಳಿ ಏನು ಯಾವ ಬರೆದು ಅಂತ. ಅಂತೂ ಪೂರ್ವಾಶ್ರಮದಲ್ಲಿ ಏನ್ಕೊಂಡಿದೆ 1941 42 ಇರ್ಬೇಕು ಅಂತ ಕಾಣಿಸುತ್ತೆ. ಬರೆದ್ರು, ಪ್ರಚಾರವಾಯಿತು, ಹಾಗೆ ಬಿಟ್ಟೋಯ್ತು. ಆಮೇಲೆ ಅದರ ಮೇಲೆ ದೊಡ್ಡ ದೊಡ್ಡ ವಿಚಾರ ಒಟ್ಟಿ ಶುರುವಾಯಿತು. ಅನೇಕ ವಿದ್ವಾಂಸರು ಸೇರ್ಕೊಂಡು ಈ ಮೂಲ ವಿದ್ಯಾ ನಿರಾಸ ಎನ್ನುವುದು ತಪ್ಪು, ಮೂಲ ವಿದ್ಯೆಯನ್ನ ಶಂಕರಾಚಾರ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ, ಸುರೇಶ್ವರಾಚಾರ್ಯರು ಹೇಳಿದ್ದಾರೆ ಅಂತ ಬೇಕಾದ ವಿಮರ್ಶೆ ಆಯಿತು. ಅದನ್ನ ನೋಡಿಕೊಂಡು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಖಾಸಾ ಶಿಷ್ಯರೊಬ್ಬರಿದ್ದರು, ವಿಠ್ಠಲ ಶಾಸ್ತ್ರಿಗಳು ಅಂತ. ಅವರು ಬಹಳ ಪ್ರಚಂಡರು, ವೇದಾಂತ ಶಿರೋಮಣಿ. ಮಡ್ರಾಸ್ ಯೂನಿವರ್ಸಿಟಿಯಲ್ಲಿ ವೇದಾಂತವನ್ನು ಓದ್ಕೊಂಡು ವೇದಾಂತ ಶಿರೋಮಣಿ ಎನ್ನುವಂತಹ ಟೈಟಲ್ ತಗೊಂಡು ಘನ ವಿದ್ವಾಂಸರಾಗಿದ್ದು. ಅವರು ಮೂಲ ವಿದ್ಯಾವಾದವನ್ನೇ ಒಪ್ಕೊಂಡಿದ್ರು. ಅವರಿಗೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಮೂಲ ವಿದ್ಯಾವಾದವನ್ನೇ ಪಾಠ ಮಾಡಿದ್ರು. ಆಮೇಲೆ ಇವರು ಹತ್ತಿರಕ್ಕೆ ಬಂದು ಮೂಲ ವಿದ್ಯಾ ನಿರಾಸ ಓದು, ಓಹೋ ನೀ ದಾರಿ ತಪ್ಪಿ ಬಿಟ್ಟಿದ್ದೇನೆ, ನನಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ಮೂಲ ವಿದ್ಯಾ ವಿಚಾರವನ್ನ ಸದ್ಗುರುಗಳಿಂದ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕನ್ವಿನ್ಸ್ ಆಯ್ತು. ಅವ್ರಿಗೆ ಮೂಲ ವಿದ್ಯಾವಾದ ತಪ್ಪು ಅಂತ ಒಂದು ಪುಸ್ತಕ ಬರೋದು. ಮೂಲ ವಿದ್ಯಾ ಭಾಷ್ಯವಾರ್ತಿಕ ವಿರುದ್ಧ. ಯಾರು? ವಿಠ್ಠಲ ಶಾಸ್ತ್ರಿಗಳು. ಮಹಾವಿದ್ವಾಂಸ ನೋಡಿದ್ದೆ. ಅವರು ಸನ್ಯಾಸಿಗಳಾದ್ಮೇಲೆ ಆಶ್ರಮದಲ್ಲಿ 2 ವರ್ಷ ಇದ್ರು.
ರಾಜೇಶ್ವರನ ಪ್ರೀತಿಯ ಧರ್ಮಪತ್ನಿಯ ರಾಜೇಶ್ವರಿ 2 ವರ್ಷ ಮಡಿಯಲ್ಲಿ ಸ್ನಾನ ಮಾಡಿ ಮಡಿ ಬಿಟ್ಕೊಂಡು ಭಿಕ್ಷೆ ಹಾಕಿದ್ರು. ಆಶೀರ್ವಾದ ಮಾಡ್ತಾ, ಅಮ್ಮ ಭಿಕ್ಷೆ ಹಾಕ್ತಾ ಇದೀಯಮ್ಮ, ಅನ್ನಪೂರ್ಣೇಶ್ವರಿ ಸನ್ಯಾಸಿ ಊಟ ಹಾಕಿದೀಯಾ, ಎಲ್ಲ ಒಳ್ಳೇದಾಗುತ್ತಮ್ಮ ಅಂತ ಆಶೀರ್ವಾದ ಮಾಡ್ತಾ ಇದ್ರು. ಇವತ್ತು ರಾಜೇಶಿ ಧ್ಯಾನಿಸ್ಬೋದ. ಅಷ್ಟೊತ್ತಿಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮೀಭೂತರಾಗಿದ್ದರು. ಅನಂತರ ಆ ಪುಸ್ತಕವನ್ನು ನೋಡಿಕೊಂಡು ಮತ್ತೆಲುಬ ವಿದ್ವಾಂಸರು ಮೂಲ ವಿದ್ಯಾ ಭಾಷ್ಯವಾರ್ತಿಕ ಸಂಬತ ಅಂತ ಪುಸ್ತಕ ಬರೆದರು. ಮೂಲ ವಿದ್ಯಾ ಭಾಷ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮೂಲ ವಿದ್ಯಾ ನಿರಾಸಾನ್ ಬರೆದರು. ಅದರ ಮೇಲೆ ಪಂಡಿತರು ಕೋಪಗೊಂಡು ಮೂಲ ವಿದ್ಯಾ ಇದೆ ಅಂತ ಬರೆದರು. ಅದನ್ನು ನೋಡ್ಕೊಂಡು ವಿಠ್ಠಲ ಶಾಸ್ತ್ರಿಗಳವರು ಮೂಲ ವಿದ್ಯಾ ಭಾಷ್ಯ ವಾರ್ತೆಗೆ ವಿರುದ್ಧ ಅಂತ ಬರೆದರು. ಅದನ್ನ ನೋಡ್ಕೊಂಡು ಅನೇಕ ಜನ ವಿದ್ವಾಂಸರು ಸೇರ್ಕೊಂಡು ಮೂಲ ವಿದ್ಯಾ ಭಾಷ್ಯ ವಾರ್ತಿಕ ಸಮ್ಮತ ಅಂತ ಬರೆದರು. ಅಲ್ಲಿ ಆಗ್ಬಿಟ್ಟು ದೊಡ್ಡ ಗಲಾಟೆ ನಿಂತರು. ಇವತ್ತಿಗೂ ಕೂಡ ಎಲ್ಲಾ ವ್ಯಾಖ್ಯಾನಕಾರರುಗಳ ಗ್ರಂಥಗಳಲ್ಲಿ ಮೂಲ ವಿದ್ಯಾವಾದವನ್ನೇ ಹೇಳಿದ್ದಾರೆ. ಈ ಮೂಲ ವಿದ್ಯಾವಾದವನ್ನು ಒಪ್ಕೊಂಡ್ಬಿಟ್ರೆ ಶಾಂಕರ ದ್ವೈತ ವೇದಾಂತ ದರ್ಶನಕ್ಕೆ ಕಲ್ಲು ಹಾಕ್ದಾಗುತ್ತೆ. ಜೀವನ್ಮುಕ್ತಿ ಹೊಂದೋದ್ರಿಂದ ಬೇಕಾದ ದೋಷ. ಮತ್ತು ಶಾಂಕರ ಭಾಷ್ಯದಲ್ಲಿ ಮೂಲ ವಿದ್ಯಾ ಹೇಳಿಲ್ಲ ಅಂತಲ್ಲ, ಮೂಲ ವಿದ್ಯೆಯ ಪರಾಮರ್ಶವೂ ಇಲ್ಲ ಅಂತಲ್ಲ, ಮೂಲ ವಿದ್ಯೆಯ ಗಂಧವೂ ಇಲ್ಲ. ಗುರುಗಳ ಸಂಶೋಧನೆ ಮೂಲ ವಿದ್ಯೆ ಗೊತ್ತೇ ಇಲ್ಲ ಶಂಕರಾಚಾರ್ಯ. ಮೂಲ ವಿದ್ಯೆ ಅಂದ್ರೇನು ಅನ್ನುವುದೇ ಗೊತ್ತಿಲ್ಲ. ಆ ಪಂಚಪಾದಿಕಾಕಾರರಾದ ಮಹಾತ್ಮರಾದ ಶಂಕರಾಚಾರ್ಯರ ಸಾಕ್ಷಾತ್ ಶಿಷ್ಯರೆಂದು ಪ್ರಸಿದ್ಧವಾಗಿರುವ ಪದ್ಮಪಾದಾಚಾರ್ಯರು ಮೊಟ್ಟ ಮೊದಲಿಗೆ ಮಿಥ್ಯಾಜ್ಞಾನ ನಿಮಿತ್ತ ಎನ್ನುವ ಅಧ್ಯಾಸ ಭಾಷೆಯಲ್ಲಿ ಬಂದಿರುವಂತ ಒಂದು ಪದವನ್ನ ತೆಗೆದುಕೊಂಡು ಮಿಥ್ಯಾ ಅಜ್ಞಾನ ನಿಮಿತ್ತ ಅಂತ ಮಾಡಿಬಿಟ್ಟ. ಮಿಥ್ಯಾ ಎಂದ್ರೆ ಅನಿರ್ವಚನೀಯ, ಅಜ್ಞಾನ ಅಂದ್ರೆ ಜಡಾತ್ಮಿಕವಾದ ಶಕ್ತಿ, ನಿಮಿತ್ತ ಅಂದ್ರೆ ಉಪಾದಾನ ಕಾರಣ ಬರಬೇಕು. ಅದು ದಟ್ ಈಸ್ ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾಮೆಂಟ್ರಿ ಆನ್ ಶಂಕರ ಅಧ್ಯಾಸ ಭಾಷ್ಯ. ಅದನ್ನ ನೋಡಿಕೊಂಡು ಎಲ್ಲ ವಾದಿಗಳು ಮೂಲ ವಿದ್ಯೆಯನ್ನೇ ಹೇಳ್ತಾರೆ. ಈಗ ಎಷ್ಟು ಕಡೆಗಳಲ್ಲಿ ಶಾಂಕರ ಭಾಷ್ಯ ಪಾಠವಾಗ್ತಾ ಇದೆಯೋ, ಸಾವಿರಾರು ಕಡೆ, ಎಲ್ಲ ಕಡೆಗಳಲ್ಲಿಯೂ ಕೂಡ ಮೂಲ ವಿದ್ಯಾವಾದವನ್ನೇ ಹೇಳ್ತಾರೆ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಮನಸ್ಸಿಗೆ ಉಂಟಾಗಿರುವಂತಹ ನೋವು. ಇದನ್ನ ವಿಸ್ತಾರವಾಗಿ ನಾವು ಶಂಕರ ಹೃದಯ ಎನ್ನುವಂತ ಮತ್ತೊಂದು ಹೆಸರನ್ನ ಉಳ್ಳ ಮೂಲ ವಿದ್ಯಾ ನಿರಾಸ ಎನ್ನುವಂತ ಗ್ರಂಥದಲ್ಲಿ ವಿಸ್ತಾರವಾಗಿ ಕಾರಣ ವಿದ್ಯಾವಾದ ಮೂಲ ವಿದ್ಯಾವಾದವನ್ನ ಖಂಡನೆ ಮಾಡಿ ತಿರಸ್ಕಾರ ಮಾಡಿದ್ದೇವೆ. ತಸ್ಮಾತ್ ಆದ್ದರಿಂದ ಸಾಕು ಇತಿ ಉಪರಮ್ಯತೆ. ಇಲ್ಲಿಗೆ ಈ ವಿಚಾರವನ್ನ ಕೈ ಬಿಡೋಣ. ತಸ್ಮಾತ್ ಅವಿದ್ಯಾ ಕಾರ್ಯತ್ವಾತ್ ಅಧ್ಯಾಸಃ ಅವಿದ್ಯಾ ಇತಿ ನ ಸಮ್ಯಕ್ ವ್ಯಾಖ್ಯಾನಂ ತಮೇಕಂ ಏವಂ ಲಕ್ಷಣಮಧ್ಯಾಸಂ ಪಂಡಿತಾಃ ಅವಿದ್ಯೇತಿ ಮನ್ಯಂತೆ. ಈ ಅಧ್ಯಾಸವನ್ನೇ ಪಂಡಿತರು ಅವಿದ್ಯಾ ಎಂದು ಕರೆಯುತ್ತಾರೆ ಎಂದು ಶಂಕರಾಚಾರ್ಯ. ಯಾಕಪ್ಪ ಅಂತಂದ್ರೆ ಅವಿದ್ಯಾ ಕಾರ್ಯತ್ವಾದ ಅಧ್ಯಾಸತ್ಯ. ಅಧ್ಯಾಸ ಎನ್ನುವಂತಹದ್ದು ಅವಿದ್ಯೆಯಿಂದ ಉಂಟಾಗಿರುವ ಕಾರ್ಯವಾದ್ದರಿಂದ ಅಂತ ಅರ್ಥ ಮಾಡಬೇಕು. ಈ ಅರ್ಥವು ನ ಸಮ್ಯಕ್ ಸರಿಯಲ್ಲ. ಅವಿದ್ಯಾ ಕಾರ್ಯವಾಗಿರುವುದರಿಂದ ಅಧ್ಯಾಸವನ್ನ ಭಗವತ್ಪಾದ ಶಂಕರಾಚಾರ್ಯರು ಅವಿದ್ಯಾ ಎಂದು ಕರೆದಿದ್ದಾರೆ ಎನ್ನುವ ಈ ವ್ಯಾಖ್ಯಾನವು ನ ಸಮ್ಯಕ್ ವ್ಯಾಖ್ಯಾನಂ, ಸರಿಯಾದ ವ್ಯಾಖ್ಯಾನವಲ್ಲ ಅಂದು. ಬಾ, ಎಷ್ಟು ಧೈರ್ಯ, ಎಷ್ಟು ಚೆನ್ನಾಗಿದೆ. ವಿಚಾರ ಮಾಡಿ. ನೀವೆಲ್ಲ ಮಹಾಬುದ್ಧಿವಂತರು, ನೀವೆಲ್ಲ ಪ್ರಾಜ್ಞರು, ನೀವೆಲ್ಲ ಮೇಧಾವಿಗಳಾದ್ದರಿಂದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಾಡಿರುವ ಅದ್ಭುತವಾದ ಒಂದು ಸಂಶೋಧನೆ ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. ಮೂಲ ವಿದ್ಯಾವಾದವು ಸರಿಯಲ್ಲ.
ಮೂಲ ವಿದ್ಯಾವಾದದ ಗಂಧವು ಶಾಂಕರ ಭಾಷ್ಯಗಳಲ್ಲಿಲ್ಲ. ಸ್ವರೇಶ್ವರಾಚಾರ್ಯರ ವಾರ್ತಿಕತ್ರಯ ನೈಷಮ್ಯ ಸಿದ್ಧಿಯಲ್ಲಿಯೂ ಮೂಲ ವಿದ್ಯಾವಾದದ ಗಂಧವಿಲ್ಲ. ಗೌಡಪಾದಿಯ ಕಾರಿಕೆಯಲ್ಲಿಯೇ ಇಡೀ ವೇದಾಂತ ದರ್ಶನದಲ್ಲಿ ಎಲ್ಲಿಯೂ ಮಾತಾಡಿದ್ದೆ. ಈ ಮೂಲ ವಿದ್ಯಾವಾದವನ್ನು ತಂದುಬಿಟ್ಟು ಅದ್ವೈತ ವೇದಾಂತ ದರ್ಶನವನ್ನ ಹಾಳು ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ ಎಂದು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಧೈರ್ಯವಾಗಿ ಹೇಳಿದ್ದಾರೆ. ಧೈರ್ಯವಾಗಿ ಎಲ್ಲಾ ಗ್ರಂಥಗಳನ್ನು ಬರೆದಿದ್ದಾರೆ. ಮುಂದಕ್ಕೆ ಹೋಗ್ತೀನಿ. 27ನೇ ಖಂಡ ಸಪ್ತವಿಂಶತಿ ಖಂಡ ತತ್ರೈವ ಮತಾಂತರಂ. ಶ್ರೀರಾಮಚಂದ್ರ ತನ್ನಿರಾಕರಣಂಚ. ಇನ್ನು ಬಿಡ್ತಾ ಇಲ್ಲ ಗುರು. ತತ್ರೈವ ಮೂಲ ವಿದ್ಯಾ ವಿಷಯದಲ್ಲಿ ಅಥವಾ ಅಧ್ಯಾಸ ವಿಷಯದಲ್ಲಿ ಮತಾಂತರಂ ಅನ್ಯತ್ ಮತಂ ಮತಾಂತರಂ ಇನ್ನೊಂದು ಮತ. ಮತ ಎನ್ನುವ ಮಾತಿಗೆ ಪರ್ಸನಲ್ ಒಪಿನಿಯನ್ ಆಫ್ ಎ ಪರ್ಸನ್. ಇದು ನನ್ನ ಮತ. ಅದ್ವೈತ ವೇದಾಂತವು ಮತವಲ್ಲ. ಅದ್ವೈತ ವೇದಾಂತವು ಶಂಕರಾಚಾರ್ಯರು ಕಂಡು ಹಿಡಿದಂತ ಅವರ ಸಿದ್ಧಾಂತವಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದ್ವೈತ ವೇದಾಂತವನ್ನ ಹೊಸದಾಗಿ ಕಂಡು ಹಿಡಿಯಲಿಲ್ಲ, ಹೊಸದಾಗಿ ಹುಟ್ಟು ಹಾಕಲಿಲ್ಲ. ಉಪನಿಷತ್ತುಗಳು ಇದ್ದು ಬಿಟ್ಟಿದೆ. ಶಾಂತಂ ಶಿವಮದ್ವೈತಂ. ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ಇರುವಂತ ಅದ್ವೈತ ವಿಚಾರವನ್ನ ಎತ್ತಿ ತೋರಿಸಿದ್ದಾರೆ. ನಾನು ಪುಸ್ತಕ ಬರೆದಿದ್ದೇನೆ ಅಂತ ಅನ್ಕೊಂಡಿ. ಯಾವುದು? ಅದ್ವೈತ ದರ್ಶನದ ಆಚಾರ್ಯ ತ್ರಯರು ಅಂತ ಒಂದು ಪುಸ್ತಕ. ಇನ್ನೊಂದು ಶಾಂಕರ ಭಾಷ್ಯದಲ್ಲಿ ಜೀವನ್ನೇವ. ಅದ್ವೈತ ದರ್ಶನದಲ್ಲಿ ಆಚಾರ್ಯ ತ್ರಯರು ಎಲ್ಲ ಸದ್ಗುರುಗಳ ಎಂದರು. ಸರಿ. ತತ್ರೈವ ಮತಾಂತರ. ಅವಿದ್ಯಾ ವಿಷಯದಲ್ಲಿಯೇ ಇನ್ನೊಂದು ಮತ. ನೋಡಿ, ಹಿಂದೂ ಧರ್ಮ ಒಂದು ಮತವಾಗಬಹುದು, ವೇದಾಂತ ಮತವಲ್ಲ. ದ್ವೈತ ವೇದಾಂತ ಮತ, ವಿಶಿಷ್ಟಾದ್ವೈತ ವೇದಾಂತ ಮತ. ಅದ್ವೈತ ವೇದಾಂತವು ಮತವಲ್ಲ. ಯಾಕೆ? ಹಿಂದಿಂದು ಇರ್ತದೆ, ಅನಾದಿ ಅನಂತವಾಗಿ. ಅದ್ವೈತಾಮೃತ ವರ್ಷಿಣಿ ಭಗವಂತ ವಾಣಿ. ತನ್ನಿರಾಕರಣಂಚ, ಅದರ ತಿರಸ್ಕಾರ. ಅನ್ಯೇ ತ್ವಾಹು. ಅನ್ಯೇ ತ್ವಾಹು ಇದೆ. ಅನ್ಯೇ ತು ಆಹು. ಮತ್ತೆ ಕೆಲವರು ಹೇಳುತ್ತಾರೆ, ಆಶ್ಚರ್ಯ, ಪೂಜ್ಯ ಸದ್ಗುರುಗಳು ಯಾವ ವಿದ್ವಾಂಸರ ಯಾವ ವ್ಯಾಖ್ಯಾನಕಾರರ ಹೆಸರನ್ನೂ ಹೇಳಿಲ್ಲ. ತೇಜೋವಧೆ ಮಾಡುವುದು ಬೇಡ. ಹೆಸರನ್ನು ಹೇಳ್ಬಿಟ್ಟು ಖಂಡನೆ ಮಾಡಿದ್ರೆ ತೇಜೋವಧೆ ಆಗಿ ಹಾಗೆ ಮಾಡುವುದು ಬೇಡ ಅನ್ಕೊಂಡು ಕೇವಲ ಅನ್ಯೇ ಅಪರೇ ಚಿತ್ತನ್ ಬರೀತಾರೆ. ರಜತಾಧ್ಯಾಸಾನ ಅನರ್ಥಕಾರಿತ್ವಾಭಾವಾತ್ ಅಮುಮೇವ ಪ್ರಕೃತಂ ಇತರೇತರಾಧ್ಯಾಸಂ ಅವಿದ್ಯಾ ಇತಿ ಮನ್ಯಂತೆ ಇತಿ ಕೇಚಿದಾಹು. ನಾಳೆ ಮಾಡ್ತೇನೆ. ಮತ್ತೆ ಕೆಲವರು ಯಾಕೆ ಶಂಕರಾಚಾರ್ಯರು ಇತರೇತರಾಧ್ಯಾಸವನ್ನ ಅವಿದ್ಯಾ ಎಂದು ಕರೆದಿದ್ದಾರಪ್ಪ ಅಂದ್ರೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಏನು ನ್ಯಾಯ ಇದೆ? ಯಾರು ಅಂತ ಹೇಳ್ತಾ ಇಲ್ಲ. ಅನುವಾದ ಮಾಡಿಕೊಂಡು ತದಪಿ ನ ಚಾರು, ತದಪಿ ನಪುಂಸಲಿಂಗ, ಚಾರು ಸುಂದರ, ಚಾರು ಸುಂದರಂ, ತದಪಿ ತದಪಿ ಮತಂ, ತದಪಿ ವ್ಯಾಖ್ಯಾನಂ. ಈ ವ್ಯಾಖ್ಯಾನವೂ ಕೂಡ ನಚಾರು ಚೆನ್ನಾಗಿಲ್ಲ, ಸುಂದರವಾಗಿಲ್ಲ. ಬಹಳ ಚೆನ್ನಾಗಿದೆ. ನಾಳೆ ದಿವಸ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಮರೆಯದಿರೋ ಮಾನವನೇ, ಬೃಹದಾರಣ್ಯಕ ಉಪನಿಷತ್ತು ಸಾರುತ್ತಿದೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಿ ಶ್ರಿತಾಃ ಅಥ ಮರ್ತ್ಯೋಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ.
ಸದ್ಗುರು ಉಪದೇಶ ನಾಟಬೇಕಾದರೆ ತೀವ್ರತೆಯಿಂದ ಆ ಉಪದೇಶ ತನಗೆ ದಕ್ಕುವವರೆಗೂ, ಅಂದರೆ ಅನುಭವದಲ್ಲಿ ನೆಲೆಗೊಳ್ಳುವವರೆಗೂ ವಿಚಾರ ಮಾಡಬೇಕು. ಅದಕ್ಕೆ ಅಧ್ಯಾಸ ಭಾಷ್ಯದಲ್ಲಿ ಶಂಕರರು ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ್ಚ ಬ್ರಹ್ಮಜ್ಞಾನಸ್ಯ ಎಂದಿದ್ದಾರೆ. ಮರೆಯುವ ಪ್ರಶ್ನೆಯೇ ಇಲ್ಲ. ತಾನು ಎಂದಿಗೂ ಅಶರೀರಿ, ಹುಟ್ಟು ಸಾವಿಲ್ಲದವ, ವ್ಯಾವಹಾರಿಕವಾಗಿ ಜೀವನಾಗಿ ತೋರಿದರೂ ನಿಜವಾಗಿ ಪಾರಮಾರ್ಥಿಕವಾಗಿ ಪರಿಪೂರ್ಣ ಬ್ರಹ್ಮವೇ. ಇದನ್ನು ಮರೆಯದಿರೋ ಮಾನವನೇ. ಮರೆಯದಿರೋ ಮಾನವನೇ, ಮರಣವಿದೂರನು ನೀನೇ. ಮರೆಯದಿರೋ ಮಾನವನೇ, ಮರಣವಿದೂರನು ನೀನೇ. ಮರೆಯದಿರೋ ಮಾನವನೇ. ಬಾಲ್ಯವೂ ಯೌವನ ಜರೆಯೂ ಸ್ಥೂಲ ಶರೀರದೋಳಿರೆಯೋ. ಬಾಲ್ಯವೂ ಯೌವನ ಜರೆಯೂ ಸ್ಥೂಲ ಶರೀರದೋಳಿರೆಯೋ. ಕಾಲವ ಮೀರಿರುವನು ನೀ, ಕಾಲಗೆ ಕಾಲನೋ ಎಂಬುದ. ಕಾಲವ ಮೀರಿರುವನು ನೀ, ಕಾಲಗೆ ಕಾಲನೋ ಎಂಬುದ. ಮರೆಯದಿರೋ ಮಾನವನೇ, ಮರಣವಿದೋರನು ನೀನೇ. ಮರೆಯದಿರೋ ಮಾನವನೇ. ಎಚ್ಚರ ನಿದ್ರೆಯೋ ಕನಸು ನಿಚ್ಚವೋ ಮನಸ ಕಿನಿಸು. ಎಚ್ಚರ ನಿದ್ರೆಯೋ ಕನಸು ನಿಚ್ಚವೋ ಮನಸ ಕಿನಿಸು. ಸ್ವಚ್ಛನಲೆ ತುರ್ಯನು ನೀ, ನಿಶ್ಚಲ ನೋರ್ವನೇ ಎಂಬುದ. ಸ್ವಚ್ಛನಲೆ ತುರ್ಯನು ನೀ, ನಿಶ್ಚಲ ನೋರ್ವನೇ ಎಂಬುದ. ಮರೆಯದಿರೋ ಮಾನವನೇ, ಮರಣವಿದೂರನು ನೀನೇ. ಮರೆಯದಿರೋ ಮಾನವನೇ. ಜನುಮ ವಿಕಾರದ ದುಃಖ ತನುವಿಗೆ ಸೇರಿತು ಲೆಕ್ಕ. ಜನುಮ ವಿಕಾರದ ದುಃಖ ತನುವಿಗೆ ಸೇರಿತು ಲೆಕ್ಕ. ಚಿನ್ಮಯ ಶಂಕರ ಗುರು ನೀ, ಮುನಿಗಣ ಸೇವ್ಯನೇ ಎಂಬುದ. 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 ಮರೆಯದಿರೋ ಮಾನವನೇ,
ಮರಣವಿದೋರನು ನೀನೇ ಮರೆಯದಿರೋ ಮಾನವನೇ ಮರಣ